ಇದು ಬಂದ್ಬಿಟ್ಟು ಪಾರ್ಟ್ 1 ಕೊನೆವರೆಗೂ ನೋಡಿ. ಸುಮಾರು 7 ಗಂಟೆ ಆಗಿತ್ತು. ಇವ್ರು ನನ್ನ ಮಕ್ಕಳು ಬರಲ್ಲ ಅಂದ್ರು ನಾನು ಮಳೆಗೆ ಬಿಡಲಿಲ್ಲ. ನಮ್ಮ ಮಕ್ಕಳು ಎಲ್ಲರನ್ನ ಕರ್ಕೊಂಡು ಹೋದೆ. ಈ ಹೊಳಲ್ಕೆರೆ ಫುಲ್ಲು ಅಡ್ಡಾಡ್ತಿದ್ವಿ ಮಳೆಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ರಂಗಣ್ಣ, ನಾನು ನಿನಗೆ ಹೇಳ್ರೆ ಅರ್ಥ ಆಗಲ್ಲ. ನಿನಗೆ ಅಂತಾನೆ ಒಬ್ಬನು ಇಲ್ಲದಾನೆ, ಅವ್ನು ನೋಡು, ಅವ್ನು ಕೇಳು. ಫುಲ್ಲು ಕ್ವಾಟ್ಲೆ ಕೊಟ್ಟಿ ನೀನೇನು ಸಾಯಕ್ಕೆ ಹೋಗ್ಬೇಡ. ಪೆಟ್ರೋಲ್ ಬೇರೆ ಫುಲ್ ಖಾಲಿಯಾಗಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಹೊಳಲ್ಕೆರೆ ನೋಡೋಣ ಅಂತ ಹೊರಟ್ವಿ. ನಾವು ಬಂದಿದ್ದು ಹೊಳಲ್ಕೆರೆಗೆ. ಅದು ಯಾಕಂದರೆ ಒಂದೇ ಒಂದು ವೀಡಿಯೋ ಮಾಡೋಕ್ಕೋಸ್ಕರ ಪಟಾಕಿಗೆ ಹುಡ್ಕೊಂಬಂದೀವಿ ಹೊಳಲ್ಕೆರೆಗೆಲ್ಲ. ಅದು ಮಳೆ ಎಲ್ಲ ಹುಡುಕ್ತಿದ್ದೀವಿ, ಪಟಾಕಿ ಅಂಗಡಿ ಒಂದು ಸಿಗ್ತಿಲ್ಲ. ಆ ಅಣ್ಣ ಅಡ್ರೆಸ್ ಹೇಳ್ಬಿಟ್ಟ. ನಮಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಈ ಅಡ್ರೆಸ್ ಹುಡುಕಿ ಯಾಕಾದ್ರೂ ವೀಡಿಯೋ ಮಾಡೋಕೆ ಬಂದೀವೇನೋ ಅನ್ಸ್ಬಿಟ್ಟೈತೆ ನಮಗಂತೂ. ಈ ಪಟಾಕಿನೂ ಬೇಡ ಏನು ಬೇಡ, ಊರಿಗೆ ಹೋಗ್ಬೇಡ ಅನ್ಸ್ಬಿಟ್ಟೈತೆ. ನಾವು ಆದರೂ ಬಿಡ್ತಿಲ್ಲ, ಬಣ್ಣ ನನ್ನ ಮಕ್ಕಳು ಹುಡುಕ್ತಾನೆ ಇದ್ದೀವಿ. ಬಂದಿದ್ದ ಕೆಲಸ ಆಯಿತು, ಪಟಾಕಿ ತಗೊಂಡ್ವೋ ಇಲ್ಲೋ ಹಂಗೆ ಊರಿಗೆ ಹೋದ್ವೋ. ಎಲ್ಲ ಪಾರ್ಟ್ 2 ಅಲ್ಲಿದೆ. ಇಂತಿಂಥ ಸೈಕ್ ಕಂಟೆಂಟಿಗೆ ನಮ್ಮನ್ನೆಲ್ಲ ಫಾಲೋ ಮಾಡಿ. ದಯವಿಟ್ಟು ಮಿಸ್ ಮಾಡದೆ ಪಾರ್ಟ್ 2 ನೋಡಿ ವಿಡಿಯೋ. ಇದ್ಯಾವುದೋ ಹೊಸ ಪ್ರತಿಭೆ.